ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಮೋದಿ ನಡೆಸಿದ ಒಂದೇ ಒಂದು ಸಭೆಗೆ ಪಾಕಿಸ್ತಾನಿಯರು ಬಹುಶಃ ಪತ್ರಗುಟ್ಟು ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಅದ್ಯಾವಾಗ ದಾಳಿಯಾಗುತ್ತೋ ಅಂತ ಬೆವರುತ್ತಿದ್ದಾರೆ. ಯಾಕೆ ವಿಚಾರವನ್ನ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ನಡುರಾತ್ರಿ 2:30 ಸಂದರ್ಭದಲ್ಲಿ ಪಾಕ್ ಸಚಿವನೋರ್ವ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷ ಆಗಿ 24ರಿಂದ 36 ಗಂಟೆ ಒಳಗೆ ನಮ್ಮ ಮೇಲೆ ಯುದ್ಧ ಆಗುತ್ತೆ, ಭಾರತ ಅಟ್ಯಾಕ್ ಮಾಡುತ್ತೆ ಅಂತ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾನೆ. ಹಾಗಾದ್ರೆ ಹೇಗೆ ಪಾಕಿಸ್ತಾನ ನಿದ್ದೆಯಲ್ಲೂ ಎದ್ದು ದಾಳಿ ಬಗ್ಗೆ ಕನವರಿಸ್ತಾ ಇದೆ? ಪಾಕಿಸ್ತಾನ ವಿಶ್ವಸಂಸ್ಥೆ ಮೊರೆ ಹೋಗಿದ್ಯಾಕೆ? ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ಬನ್ನಿ. ಒಂದೇ ಮೀಟಿಂಗ್, ಒಂದೇ ಸಂದೇಶ. ಪಾಕ್ ನರನಾಡಿ ಲಾಕ್. ಮಧ್ಯರಾತ್ರಿಯಲ್ಲೂ ನಿದ್ದೆ ಬಿಟ್ಟು ದಾಳಿಯ ದಿಗಿಲಿಗೆ ಬಿದ್ದ ಸಚಿವ. ಎಸ್, ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ 3 ಸೇನಾ ದಂಡನಾಯಕರ ಸಭೆ ನಡೆಸಿದ್ರು. ಸಭೆ ಮುಗಿತಾ ಇದ್ದಂತೆ ಸೇನೆಗೆ ಪರಮಾಧಿಕಾರ ನೀಡಿದ ವಿಚಾರ ಇಡೀ ವಿಶ್ವಕ್ಕೆ ಹರಡಿತು. ಮೋದಿ ಸಭೆ ಮೇಲೆ ಕಣ್ಣಿಟ್ಟಿದ್ದ ಪಾಕಿಸ್ತಾನ ಏನಾಗುತ್ತೋ ಏನೋ ಅಂತ ಕಾದು ಕುಳಿತಿತ್ತು. ಪರಮಾಧಿಕಾರದ ವಿಚಾರ ಹೊರಬರ್ತಿದ್ದಂತೆ ಬೆವರಿದ ಪಾಪಿಗಳು ನಿದ್ದೆಯಲ್ಲೂ ಎದ್ದು ಕೂತಿದ್ರು. ಪಾಕಿಸ್ತಾನದ ಮಾಹಿತಿ ಸಚಿವ ಮುಂದಿನ 24ರಿಂದ 36 ಗಂಟೆಯಲ್ಲೇ ದಾಳಿಯಾಗುತ್ತೆ ಅಂತ ಹೇಳಿದ್ರು. ಇದರಿಂದ ಪಾಕಿಸ್ತಾನ ಅದೆಷ್ಟು ಹೆದರಿ ಹೋಗಿದೆ ಅನ್ನೋದು ಆತನ ಮಾತಿನಿಂದಲೇ ಅರ್ಥವಾಗ್ತಿತ್ತು. इंटेलिजेंस इतलात हैं कि अगले 24 से 36 घंटों में इंटेलिजेंस इतलात हैं कि अगले 24 से 36 घंटों में इंटेलिजेंस इतलात हैं कि अगले 24 से 36 घंटों में ರಾತ್ರೋರಾತ್ರಿ ವಿಶ್ವಸಂಸ್ಥೆ ಮೊರೆ ಹೋದ ಪಾಕ್ ಪ್ರಧಾನಿ. ಸಚಿವನಿಗೂ ಮೊದಲೇ ಶೇಕ್ ಆಗಿದ್ದ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ರಾತ್ರಿ 10:43ಕ್ಕೆ ಟ್ವೀಟ್ ಮಾಡಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಅಂದು ಟೇಬಲ್ ಕುಟ್ಟಿ ಅಬ್ಬರಿಸಿದ್ದ ಶರೀಫ್ ಇಂದು ಶಾಂತಿ ಮಂತ್ರ ಜಪಿಸಿ ಹೊಡೆತದಿಂದ ತಪ್ಪಿಸಿಕೊಳ್ಳಲು ತಂತ್ರ ಹೂಡಿದ್ದಾರೆ. ಭಯೋತ್ಪಾದನೆ ಖಂಡಿಸುವ ನಿಲುವನ್ನ ಪುನರುಚ್ಚರಿಸಿದ್ದೇನೆ. ಭಾರತದ ಆಧಾರ ರಹಿತ ಆರೋಪಗಳನ್ನು ತಿರಸ್ಕರಿಸಿದ್ದೇನೆ. ಉಗ್ರರ ದಾಳಿ ಬಳಿಕ ಪಾರದರ್ಶಕ ತಟಸ್ಥ ತನಿಖೆಗೆ ಆಗ್ರಹಿಸಿದ್ದೇನೆ. ಕಾಶ್ಮೀರ ವಿವಾದ ಪರಿಹರಿಸುವಲ್ಲಿ ವಿಶ್ವಸಂಸ್ಥೆ ಮುಂದಾಗಬೇಕು. ಪಾಕ್ ಸದಾಕಾಲ ಶಾಂತಿಗೆ ಬದ್ಧವಾಗಿದೆ. ಸವಾಲು ಹಾಕಿದ್ರೆ ಸಾರ್ವಭೌಮತ್ವವನ್ನು ಬಲದಿಂದ ರಕ್ಷಿಸುತ್ತದೆ. ಇದಿಷ್ಟೇ ಅಲ್ಲ, ಪಾಕಿಗಳು ಅದೆಷ್ಟರ ಮಟ್ಟಿಗೆ ಪತ್ರಗುಟ್ಟಿ ಹೋಗಿದ್ದಾರೆ ಅಂದ್ರೆ, ಕರಾಚಿ ಮೇಲೆಯೇ ದಾಳಿಯಾಗುತ್ತೆ ಅನ್ನೋ ಭೀತಿಯಲ್ಲಿರುವ ಪಾಕ್ ಕರಾಚಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ನಿಯೋಜನೆ ಮಾಡಿದೆ. HQ-9P ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಮೊಕ್ಕಾಂ ಹೂಡಿದೆ. ಇಷ್ಟೇ ಅಲ್ಲದೆ ಗಡಿಯಲ್ಲಿ ಸೇನೆ ಫುಲ್ ಅಲರ್ಟ್ ಆಗಿದ್ದು ಹೆಚ್ಚು ಯೋಧರನ್ನ ನಿಯೋಜನೆ ಮಾಡ್ತಿದೆ. ಸಾಲದಕ್ಕೆ ನೋ ಫ್ಲೈ ಝೋನ್ ಘೋಷಣೆ ಮಾಡಿ ಇಸ್ಲಾಮಾಬಾದ್, ಲಾಹೋರ್ನಲ್ಲಿ ವಿಮಾನ ಹಾರಾಡದಂತೆ ಮಾಡಿದೆ. ವಿಮಾನಗಳ ಹಾರಾಟ ನಿರ್ಬಂಧ ಮೇ 2ರವರೆಗೂ ಮುಂದುವರಿಯಲಿದೆ. ಇಷ್ಟೆಲ್ಲ ನಡುಕ ಶುರುವಾಗಿದ್ರು ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ಪಾಕ್ ವರ್ತಿಸ್ತಿದೆ. ಸಂಸತ್ನಲ್ಲಿ ಮಾತನಾಡಿರೋ ವಿದೇಶಾಂಗ ಸಚಿವ ಇಶಾಕ್ ದರ್ ಸಿಂಧೂ ನದಿ ನೀರು ನಿಲ್ಲಿಸಿದ್ರೆ ಸೂಕ್ತ ಉತ್ತರ ನೀಡ್ತೀವಿ ಅಂತ ಒಣಜಂಬ ತೋರಿದ್ದಾರೆ. शहबाज शरीफ के ये हमारे लिए इट विल टेंटामाउंट टू एक्ट ऑफ वॉर. अगर आपने हमारे पानी के साथ कोई गड़बड़ की, ये तो पेपर पे है ना, ना बहस हुई है, तो हम फिर ये एक जंग तस्वर होगी. ದಾಳಿಗಿಂತ ಹೆಚ್ಚಾಗಿ ಸಿಂಧೂ ನದಿ ನೀರು ನಿಂತು ಹೋಗಿರೋದ್ರಿಂದಲೇ ಪಾಕಿಸ್ತಾನಿಯರು ಬೆಚ್ಚಿ ಬಿದ್ದಿದ್ದಾರೆ. ಕುಡಿಯೋ ನೀರು ಸಿಗಲ್ವೇನೋ ಅನ್ನೋ ಆತಂಕಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಭಾರತ ಪ್ರಯೋಗಿಸಿದ ಜಲಾಸ್ತ್ರಕ್ಕೆ ಪಾಕಿಸ್ತಾನದಲ್ಲಿ ಕುಡಿಯೋ ನೀರು ಸಿಗದಂತಾಗಿದೆ. ಚೇನಾಬ್ ನದಿ ನೀರಿಲ್ಲದೆ ಬತ್ತಿ ಹೋಗಿದೆ. ಏಪ್ರಿಲ್ 26ರಂದು ತುಂಬಿ ಹರಿತಾ ಇದ್ದ ನದಿ ಇವತ್ತು ಖಾಲಿಯಾಗಿದೆ. ಭಾರತ ಪಾಕ್ ನಡುವೆ ಯುದ್ಧ ಕಾರ್ಮೋಡ ಕವಿದಿದೆ. ಭಾರತ ದಾಳಿ ಮಾಡೋ ಬಗ್ಗೆ ಪಾಕ್ ಭೀತಿಯಲ್ಲೇ ಕಾಲ ದೂಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH